ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು KCET ಲೇಟೆಸ್ಟ್ ಅಪ್ಡೇಟ್ ಇಂಪಾರ್ಟೆಂಟ್ ಮಾಹಿತಿ ಅನ್ನ ಮಾತು ಹೌದಾ. ಅದಕ್ಕೋಸ್ಕರ ಆ ಮಾಹಿತಿಯನ್ನು ತಿಳಿದುಕೊಳ್ಳೋಕೆ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಲ್ ಟೆಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲೂ ಸ್ಕಿಪ್ ಮಾಡದ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಮತ್ತು KCET ಲೇಟೆಸ್ಟ್ ಅಪ್ಡೇಟ್ ಇಂಪಾರ್ಟೆಂಟ್ ಮಾಹಿತಿ ಏನು ಅನ್ನೋದನ್ನು ತಿಳಿದುಕೊಳ್ಳಿ. ಓಕೆ, ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್. ಈ ತರ ಪ್ರತಿಯೊಂದು ಅಪ್ಡೇಟ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದಾದರೂ ಒಂದು ಹೆಲ್ಪ್ ನೀಡ್ತಾ ಇರುತ್ತೆ ಅನ್ನೋ ಮಾತು. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ. ಇನ್ನು ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ. ಈಗಾಗಲೇ 2024 KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಬಿಡುಗಡೆ ಮಾಡಲಾಗಿತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಡೌನ್ಲೋಡ್ ಮಾಡಿಕೊಳ್ಳಲಾಗಿತ್ತು. ಹಾಗಾದ್ರೆ ಏನೋ ಅದು ಇಂಪಾರ್ಟೆಂಟ್ ಮಾಹಿತಿ ಸರ್ ಅಂತ ನೀವು ಪ್ರಶ್ನೆ ಕೇಳಬಹುದು. ಅದು ಅತ್ಯಧಿಕ ಇಂಪಾರ್ಟೆಂಟ್. ಏನು ಅಂದರೆ, ನೀವು ಯಾವುದಾದರೂ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ ಅನ್ನು ಆಯ್ಕೆ ಮಾಡ್ತೀರಂದರೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಏನಂದರೆ, ಕೆಲವು ಹುಡುಗರು ಏನು ಮಾಡಿದ್ರು ಅಂದರೆ, ಹೋದ ವರ್ಷ 2023ರಲ್ಲಿ ಹೀಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಬಿಟ್ಟರು. ನೆಕ್ಸ್ಟ್ ಏನು ಪ್ರಾಸೆಸ್ ಇರುತ್ತೆ, ಆಪ್ಷನ್ ಎಂಟ್ರಿ ಇರುತ್ತೆ ಹೌದಾ. ಆ ಆಪ್ಷನ್ ಎಂಟ್ರಿಯಲ್ಲಿ ಹುಡುಗರು ಏನು ಮಿಸ್ಟೇಕ್ ಮಾಡಿದ್ರು ಗೊತ್ತಾ, ನನಗೆ ಈ ಕಾಲೇಜ್ ಬೇಡ, ಇನ್ನೊಂದು ಕಾಲೇಜ್ ಬೇಕು, ಮತ್ತು ಈ ಕಾಲೇಜ್ ಬೇಡ, ಇನ್ನೊಂದು ಕಾಲೇಜ್ ಬೇಕಂತ ಯೋಚನೆ ಮಾಡಿ ಎಂಟ್ರಿ ಮಾಡಿದರು. ಮತ್ತು ಆ ಕಾಲೇಜ್ನಲ್ಲಿ ಇಂತಹ ಬ್ರ್ಯಾಂಚ್ ಅಂತ ಇರುತ್ತೆ ಅಲ್ವಾ, ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದಂತ ಹೌದಾ. ಅದಕ್ಕೆ ನೀವು ನಿಮಗೆ ಯಾವುದು ಇಷ್ಟ ಇರುತ್ತೋ ಫಸ್ಟೇ ಇಂತಹ ಕಾಲೇಜಲ್ಲಿ ಇಂತಹ ಬ್ರ್ಯಾಂಚ್ ತಗೊಳ್ತೀನಿ. ಓಕೆ, ಸಿಗಲಿ, ಇಲ್ಲಿದ್ರೆ ಇನ್ನೊಂದು ಕಾಲೇಜ್ಗೆ ಜಾಯಿನ್ ಆಗ್ತೀನಿ. ಏಕೆಂದರೆ ಆಪ್ಷನ್ ಎಂಟ್ರಿಯಲ್ಲಿ ಸುಮಾರು 20 ಕಾಲೇಜುಗಳನ್ನು ಆಯ್ಕೆ ಮಾಡಿರ್ತೀನಿ ಅಲ್ವಾ, ಅಲ್ಲಿ ನನಗೆ ಧೈರ್ಯ ಇದೆ ಅನ್ನುವುದು ಒಂದು ಛಲ ಇರಲಿ. ಈಗ ನಾಳೆ ಆಪ್ಷನ್ ಎಂಟ್ರಿ ಬಿಟ್ಟರು, ಆಗಸ್ಟ್ 10ನೇ ತಾರೀಕು ಒಳಗಡೆ ಆಪ್ಷನ್ ಎಂಟ್ರಿ ಬಿಟ್ಟರೆ ಅಂದ್ಕೊಳ್ಳಿ. ಆಗ ಏನು ಮಾಡ್ತೀರಾ, ನೀವು ಡೈರೆಕ್ಟು ಹೋಗಿ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಹಾಗಾದರೂ ಏನು ಪ್ರಾಬ್ಲಮ್ ಇಲ್ಲ, ಏಕೆಂದರೆ ಇದು ಲೈವ್ ಡೆಮೋ ಆಗಿರುತ್ತಲ್ವಾ. ಅದಕ್ಕೆ ಇನ್ನೊಂದು ಸಾರಿ ಬಿಡ್ತಾರೆ. ಈಗ ಆಗಸ್ಟ್ 10ನೇ ತಾರೀಕು ಒಳಗಡೆ ಬಿಟ್ಟರೆ ಲೈವ್ ಡೆಮೋ, ಆಗಸ್ಟ್ 20ನೇ ತಾರೀಕು ಒಳಗಡೆ ಸೀರಿಯಸ್ ಇರುತ್ತೆ. ಓಕೆ, ಎಡಿಟ್ ಆಪ್ಷನ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇರುತ್ತೆ ಅನ್ಮಾತು. ಆದರೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬೋದು. ಇವಾಗ ಯಾವುದಾದರೂ ಸ್ಟೂಡೆಂಟ್ಸ್ ಎಡವಟ್ಟು ಮಾಡಿ ಆಪ್ಷನ್ ಎಂಟ್ರಿಯಲ್ಲೂ ಮಿಸ್ಟೇಕ್ಸ್ ಮಾಡಿದ್ರು, ನಾಳೆ ಆಗಸ್ಟ್ 20ನೇ ತಾರೀಕು ಒಳಗಡೆ ಇನ್ನೊಂದು ಚಾನ್ಸ್ ಇರುತ್ತೆ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ಹೌದಾ. ಅದಕ್ಕೆ ಇನ್ನೊಂದು ಸಾರಿ ಯೋಚನೆ ಮಾಡಿ ನಿಮಗೆ ಇಷ್ಟವಾದ ಕಾಲೇಜನ್ನು ಇವಾಗೆ ಆಯ್ಕೆ ಮಾಡಿ ಒಂದು ಲಿಸ್ಟ್ ಇಟ್ಕೊಳ್ಳಿ. ಇಂತಹ ಕಾಲೇಜ್ಗೆ ಇಂತಹ ಬ್ರಾಂಚ್ ತಗೊಳ್ತೀನಿ ಅಂತ ಒಂದು ಧೈರ್ಯ ಇರಲಿ ಅಂತ ಹೇಳ್ಕೊಳ್ತೀನಿ ಹೌದಾ. ನೆಕ್ಸ್ಟ್, ಆಪ್ಷನ್ ಎಂಟ್ರಿ ಆದಮೇಲೆ ನಡೆಯೋದು ಏನಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಮಿನಿಮಮ್ ಒಂದು 10 days ಒಳಗಡೆ ಬರುತ್ತೆ. ಈಗ ಲೈವ್ ಡೆಮೋ ನಡೆಯುತ್ತೆ ಆಪ್ಷನ್ ಎಂಟ್ರಿ ಆಗಸ್ಟ್ 10ನೇ ತಾರೀಕು ಒಳಗಡೆ, ಮತ್ತು 20ನೇ ತಾರೀಕು ಒಳಗಡೆ ಏನು ಬರುತ್ತೆ ಅಂದರೆ ಇದು ಸೀರಿಯಸ್ ಎಡಿಟ್ ಆಪ್ಷನ್ ಬರುತ್ತೆ ಆಪ್ಷನ್ ಎಂಟ್ರಿ. ನೆಕ್ಸ್ಟು 25ನೇ ತಾರೀಕು ಒಳಗಡೆ, ಆಗಸ್ಟ್ 25ನೇ ತಾರೀಕು ಒಳಗಡೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ನೀವು ಯಾವ ಕೋರ್ಸ್ನಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ದೀರಾ, ವೆಟರ್ನರಿ, ಇಂಜಿನಿಯರಿಂಗ್ ಮತ್ತು ಮೆಡಿಕಲ್, BSc ನರ್ಸಿಂಗ್, ಹೀಗೆ ನಿಮ್ಮ ರಿಸಲ್ಟ್ಸ್ ಬಂದಿರುತ್ತೆ ಅಲ್ವಾ KCET. ಹಾಗೆ ಪ್ರತಿಯೊಂದು ಬರುತ್ತೆ, CET ಅಪ್ಲಿಕೇಶನ್ ನಂಬರ್ ಮತ್ತು ಎಲ್ಲ ತೋರಿಸುತ್ತೆ. ಹಾಗಾದರೆ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅನ್ನೋದು ಅಲ್ಲಿ ತೋರಿಸುತ್ತೆ. ಅದು ಲೈವ್ ಡೆಮೋ ಆಗಿರುತ್ತೆ ಹೌದಲ್ವಾ. ಹಾಗಾದರೆ ಒರಿಜಿನಲ್ ಯಾವಾಗ ಬಿಡ್ತಾರೆ ಸರ್ ಅನ್ನುವುದು ಇನ್ನೊಂದು ಪ್ರಶ್ನೆ ಇರಬಹುದು ಅಲ್ವಾ. ಈಗ ಆಪ್ಷನ್ ಎಂಟ್ರಿ ಬಿಡೋದು 10ನೇ ತಾರೀಕು ಒಳಗಡೆ, ಅದು ಏನು ಆಗಿರುತ್ತೆ ಅಂದರೆ ಲೈವ್ ಡೆಮೋ ಆಗಿರುತ್ತೆ ಹೌದಾ. ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ 20ನೇ ತಾರೀಕು ಒಳಗಡೆ ಬಿಟ್ಟರು, ಆಗಸ್ಟ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, ಬಟ್ ಇಂತಹ ಡೇಟ್ಗೆ ಬಿಡ್ತಾರೆ ಅನ್ನೋದು ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಕೊಳ್ತಾ ಹೋಗ್ತಾ ಇದ್ದೀನಿ. ಆಗಸ್ಟ್ 20ನೇ ತಾರೀಕು ಒಳಗಡೆ ಬಿಡೋದು ಸೀರಿಯಸ್ ಆಪ್ಷನ್ ಎಂಟ್ರಿ. ಏನಾದರೂ ತಿದ್ದುಪಡಿ ಮಾಡಿಕೊಳ್ಳೋದು ಇದ್ದರೆ ಮಾಡಿಕೊಳ್ಳಿ, ಈಗಲೇ ಎಚ್ಚರಿಕೆ ಗಮನವಿರಲಿ ಅಂತ ಬಿಡ್ತಾರೆ ಅನ್ಮಾತು ಹೌದಾ.
ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಬಿಟ್ಟರು 20ನೇ ತಾರೀಕು ಒಳಗಡೆ, ಆದರೂ ಹೆಚ್ಚು ಕಮ್ಮಿ ಒಂದು 25ನೇ ತಾರೀಕು ಒಳಗಡೆ ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಬಿಡುಗಡೆ ಮಾಡಲಾಗಬಹುದು. ಓಕೆ, ಅಥವಾ 20ನೇ ತಾರೀಕು ಒಳಗಡೆ ಬಿಡಬಹುದು, ಬಿಡದೇ ಇರಬಹುದು. ಹೌದಲ್ವಾ? ಅದಕ್ಕೋಸ್ಕರ ನೀವು ಎಚ್ಚರಿಕೆ ಇರಲಿ. ಒಂದು ಒಳ್ಳೆಯ ಕಾಲೇಜ್ ಅನ್ನು ಆಯ್ಕೆ ಮಾಡಿ ಮತ್ತು ಒಂದು ಒಳ್ಳೆಯ ಬ್ರಾಂಚ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಈಗಲೇ 4 ಇಯರ್ಸ್ ನಿಮ್ಮ ಫ್ಯೂಚರ್ ಅನ್ನು ಈಗಲೇ ಡಿಸೈಡ್ ಮಾಡಿಕೊಳ್ಳಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿಯೊಬ್ಬರು.